ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ದಿಕ್ಕು ತೋಚದೇ ಇರುವಂತಹ ಸಂದರ್ಭದಲ್ಲಿ ಶ್ರೀಮಾನ್ ಪೂಜ್ಯರಾದಂತಹ ಬಾಲಕೃಷ್ಣ ಗುರೂಜಿಗಳವರ ಹತ್ರ ನಾನು ಹೋಗಿ ಈ ರೇಖಿ ಕ್ಲಾಸ್ ಅನ್ನ ಕಲ್ತ್ಕೊಂಡಾಗ ನನ್ನ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು. ಒಬ್ಬ ವ್ಯಕ್ತಿ ಈ ಒಂದು ಸೆಂಟರ್ಗೆ ಬಂದ್ರೆ ಆತನಿಗೆ ಯಾವ್ಯಾವ ರೀತಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕೊಡಬಹುದು ಅಂತ? ಪೂರ್ವ ಜನ್ಮ, ಓಕೆ, ಪ್ರೇತಾತ್ಮ, ಬ್ಲಾಕ್ ಮ್ಯಾಜಿಕ್, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ತೊಂದರೆಗಳು, ಮತ್ತೆ ಕೆಲವರಿಗೆ ನಿದ್ರಾಹೀನತೆ ಇರುತ್ತೆ. ಆಸ್ಪತ್ರೆಯಲ್ಲಿ ಕ್ಲಿಯರ್ ಆಗದೆ ಇರೋ ಸಮಸ್ಯೆಗಳಿಗೂ ನಿಮ್ಮಲ್ಲಿ ಪರಿಹಾರ ಇದೆ ಅಂತ ನೀವು ಹೇಳ್ತೀರಾ? ಖಂಡಿತ. ಇಲ್ಲಿ ನಮ್ದು 3 months ಚಾಲೆಂಜ್ ಇರುತ್ತೆ. ನಾವು ಹೇಳೋ ತರ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಅನ್ನ ತಗೊಂಡು ನಾವು ಹೇಳೋದಕ್ಕೆ ಸ್ಪಂದನೆ ನಾವು ಕೊಟ್ರೆ 3 months ಅಲ್ಲಿ ರಿಸಲ್ಟ್ ನಾನು ತರಿಸ್ತೀನಿ. ಈ ಪೂರ್ವ ಜನ್ಮ ಅನ್ನೋದು ನಿಜಾನ ಮೇಡಮ್? ಪೂರ್ವ ಜನ್ಮದ ತೊಂದರೆಗಳು 100% ಆಗಿ ಬಂದೇ ಬರುತ್ತೆ ಸರ್. ಪೂರ್ವ ಜನ್ಮದಲ್ಲಿ ನೀರಲ್ಲೋ ಬಾವಿಲೋ ಬಿದ್ದು ಸತ್ತಾಗ ಏನಾಗುತ್ತಂದ್ರೆ ಆ ಸತ್ತಂತಹ ಒಂದು ಟೈಮ್ ಅನ್ನ ಅಥವಾ ಆ ಸತ್ತಾಗ ಆದಂತಹ ಆಘಾತವನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸಂಪೂರ್ಣವಾಗಿ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ರೆಕಾರ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಅದನ್ನ ಈ ಜನ್ಮದಲ್ಲಿ ಅದು ಯಾವ ಸಮಯಕ್ಕೆ ಬೇಕಿದ್ರೂ ಸಹ ಆ ಒಂದು ನೆನಪು ಬಂದು ಆ ಒಂದು ಕಾಯಿಲೆ ಈ ಜನ್ಮಕ್ಕೆ ಬರೋ ಸಾಧ್ಯತೆಗಳು ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಇವತ್ತು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಒಬ್ಬರು ವಿಶೇಷವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ ಅಲ್ಲಿ ನಾನು ಇವತ್ತು ಕುಳಿತುಕೊಂಡಿದ್ದೀನಿ. ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಶ್ರೀಮತಿ ಡಾಕ್ಟರ್ ವಿ ಭರಣಿ ರಾಜು ಅವರು ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ. ಭರಣಿ ರಾಜು ಅವರು ಯಾರು ಎತ್ತ ಅನ್ನೋದು ನಿಮಗೆ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಇಂಟ್ರೊಡಕ್ಷನ್ ಆಗಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಗೊತ್ತಿರುವ ಹಾಗೆ ಇವರು ರೇಖಿ ಗ್ರ್ಯಾಂಡ್ ಅಲ್ಲಿ ಮಾಸ್ಟರ್ ಆಗಿದ್ದಾರೆ. ಇನ್ನು ಹಿಪ್ನೋಟೈಸರ್ ಅಂತ, ನಮಗೆ ಸಂಮೋಹಿನಿ ತಜ್ಞರು ಅಂತ ಹೇಳಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಅದರಲ್ಲೂ ಕೂಡ ಮಾಸ್ಟರ್ ಆಗಿದ್ದಾರೆ. ಸುಮಾರು 13 ವರ್ಷಗಳಿಂದ ಹೊಸಕೋಟೆಯಲ್ಲಿ ಇವರು ತಮ್ಮದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ನಮಗೆ ಹಿಂದಿನ ಜನ್ಮ ಅಥವಾ ಪೂರ್ವ ಜನ್ಮ ಇದರ ನಂಟು ಇರುತ್ತಾ, ಅಥವಾ ಈ ಜನ್ಮದಲ್ಲಿ ನಮಗೆ ಕಷ್ಟಗಳು ಬಂದರೆ ಅದಕ್ಕೆ ಹಿಂದಿನ ಜನ್ಮದ ಒಂದು ನಂಟು ಇದೆಯಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಈ ಹಿಂದಿನ ಕಾರ್ಯಕ್ರಮಗಳಲ್ಲೂ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀವಿ. ನನಗೆ ಸಾಕಷ್ಟು ಕ್ಯೂರಿಯಾಸಿಟಿ ಈ ವಿಚಾರದ ಬಗ್ಗೆ. ಹಾಗಾಗಿಯೇ ನಾನು ಭರಣಿ ರಾಜು ಅವ್ರನ್ನ ಇವತ್ತು ಹುಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಿಂದ ನಾನು ಕಂಟಿನ್ಯೂ ಆಗಿ 5 ಎಪಿಸೋಡ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸಾರ ಕೂಡ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಈ ಕಾರ್ಯಕ್ರಮವನ್ನು ನೀವು ಪೂರ್ತಿ ನೋಡಿದ ನಂತರದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ, ಅಥವಾ ನೀವು ಕೂಡ ಸುಮಾರು ವಿಭಾಗದಲ್ಲಿ ಈಗ ಪೂರ್ವ ಜನ್ಮದ ಸಮಸ್ಯೆಗಳಿದ್ರೆ, ಅಥವಾ ಯಾವುದಾದ್ರೂ ಮಕ್ಕಳಿಗೆ ಏಕಾಗ್ರತೆ ಸಮಸ್ಯೆಗಳು, ನೆನಪಿನ ಶಕ್ತಿಯ ಸಮಸ್ಯೆಗಳು, ಅಥವಾ ಹಣಕಾಸಿನ ಸಮಸ್ಯೆಗಳು, ಇದೆಲ್ಲ ಇದ್ರೆ ಅದಕ್ಕೆ ಹಿಂದಿನ ಜನ್ಮದ ನಂಟಿದೆಯಾ ಅಥವಾ ಅದನ್ನು ಸರಿಪಡಿಸ್ಕೊಳ್ಬಹುದಾ ಅನ್ನುವಂಥ ಡೌಟ್ಸ್ಗಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಡಿಸ್ಪ್ಲೇ ಎರಡೂ ಕಡೆನೂ ಕೂಡ ನೇರವಾಗಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಅವರನ್ನೇ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಸಂಪರ್ಕಕ್ಕೆ ಬರಬಹುದು. ಅದಕ್ಕೂ ಮುಂಚೆ ಈ ಭರಣಿ ರಾಜು ಅವರು ಯಾರು, ಇವರ ಕಚೇರಿಯಲ್ಲಿದೆ, ಏನೆಲ್ಲ ಕೆಲಸಗಳನ್ನು ಇವರು ಮಾಡಿದ್ದಾರೆ, ಇದೆಲ್ಲದ್ರ ಬಗ್ಗೆ ಮಾತಾಡಬೇಕಲ್ವಾ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಭರಣಿ ರಾಜು ಅವ್ರನ್ನ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಹೇಗಿದ್ರಿ ಮೇಡಮ್? ಚೆನ್ನಾಗಿದ್ದೀವಿ ಸರ್. ನಾವು ಬೆಂಗಳೂರಿಂದ ಹೊಸಕೋಟೆಗೆ ಪ್ರಯಾಣ ಇವತ್ತು. ಸೊ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದೆ. ಬರ್ತಿರ್ಬೇಕಾದ್ರೆ ನನ್ನ ಹತ್ರ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು ತಲೆಯಲ್ಲಿ. ಆ ಹೈವೇಲ್ ಬರ್ಬೇಕಾದ್ರೆ ಯಾರು ಇವರು ಡಾಕ್ಟರ್ ಭರಣಿ ರಾಜು? ನಾನು ಈ ಹಿಂದೆ ಸುಮಾರು ಜನ ಪೂರ್ವಜನ್ಮದ ತಜ್ಞರನ್ನ ಭೇಟಿಯಾದಾಗ ಅವ್ರ ಬಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೆ. ಆದ್ರೆ ಮಹಿಳೆಯರು ಇದರಲ್ಲಿ ಸ್ವಲ್ಪ ಕಡಿಮೆ ಇದ್ರು. ಮಹಿಳೆಯರು ಅಷ್ಟಾಗಿ ನಾನು ಎಲ್ಲೂ ನೋಡಿಲ್ಲ. ನೀವು ಫಸ್ಟ್ ಟೈಮ್ ನನಗೆ ಸಿಗ್ತೀರಾ, ಹಾಗಾಗಿ ನಿಮ್ಮನ್ನು ಹುಡ್ಕೊಂಡು ಬರ್ತೀನಿ. ನಾನು ಪ್ರಾರಂಭದಲ್ಲಿ ಫಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳೋದು, ಯಾರು ಈ ಡಾಕ್ಟರ್ ಭರಣಿ ರಾಜು ಅಂತ ಹೇಳಿ? ಸರ್, ನನ್ನ ಹೆಸರು ಡಾಕ್ಟರ್ ಭರಣಿ ರಾಜು ಅಂತ. ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಆಗಿದ್ದೀನಿ. 13 ವರ್ಷಗಳಿಂದ ಇದೇ ಹೊಸಕೋಟೆಯಲ್ಲಿ ನಾನು ಸೆಂಟರ್ ಅನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀನಿ. ಓಕೆ, ಈಗ ನಾನು ಇದೀನಲ್ಲ ಮೇಡಮ್, ಇದು ಎಲ್ಲಿ? ಇದು ಈ ಪ್ಲೇಸ್ ಹೆಸರೇನು? ಈ ಪ್ಲೇಸ್ ಎಲ್ಲಿ ಬರುತ್ತೆ? ಇದು ಬೆಂಗಳೂರು ಹೊಸಕೋಟೆ ಸರ್. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ಹೊಸಕೋಟೆನೆ ಎಕ್ಸಾಕ್ಟ್ ಪ್ಲೇಸ್ ಅಲ್ವಾ? ಹೌದು ಸರ್. ಓಕೆ ಓಕೆ. ಸೊ ಎಷ್ಟು 13 ವರ್ಷದಿಂದ ನೀವು ಸರ್ವಿಸ್ ಅನ್ನ? ಹೌದು ಸರ್, 13 ವರ್ಷದಿಂದ ನಮ್ಮ ಸೆಂಟರ್ ನಡೀತಾ ಇದೆ. ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇರ್ಬೇಕಂದ್ರೆ ಅಲ್ಲೊಬ್ಬರ ಗುರು ಅನ್ನೋದು ಬೇಕು, ಅಥವಾ ಒಂದು ಅಧ್ಯಯನ ಅನ್ನೋದು ಬೇಕಾಗುತ್ತೆ. ಸೊ ನಿಮ್ಮ ಅಧ್ಯಯನ ಎಲ್ಲಿ ನಡೀತು? ನಿಮ್ಗೆ ಗುರು ಯಾರು ಅಂತ? ಸರ್, ಮೊದಲನೇದಾಗಿ ನನ್ನ ಬ್ಯಾಕ್ ಗ್ರೌಂಡ್ ಹೇಳ್ಬೇಕಂದ್ರೆ ಆಕ್ಚುಲಿ ನಾವು ಒಂದು ಈ ಫೀಲ್ಡ್ ಬರುವಂತ ವ್ಯಕ್ತಿಗಳೇ ನಾವಲ್ಲ. ನಮ್ ತಂದೆ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತವ್ರು. ಕೆಲವು ಸಮಸ್ಯೆಗಳು ಅಂತ ನನಗೆ ಬಂದಾಗ ನಮಗ್ ಮೊದ್ಲಿದು ಮೂಢನಂಬಿಕೆ ಆಗ್ಲಿ ಇನ್ನೊಂದಾಗ್ಲಿ ರೇಖಿ ಹಿಪ್ನೋಟೈಸರ್ ನಮ್ಗೆ ಯಾವ್ದು ಗೊತ್ತಿರಲಿಲ್ಲ. ಆಕ್ಚುಲಿ ನನಗೆ ಸಮಸ್ಯೆಗಳು ಅಂತ ಬಂದಾಗ ಆ ಸಮಸ್ಯೆಗಳಿಂದ ಬಳಲಿ ಏನು ಮಾಡ್ಕೊಳಕ್ ಆಗದೆ ದಿಕ್ಕು ತೋಚದೇ ಇರುವಂತಹ ಸಂದರ್ಭದಲ್ಲಿ ಶ್ರೀಮಾನ್ ಪೂಜ್ಯರಾದಂತಹ ಬಾಲಕೃಷ್ಣ ಗುರೂಜಿಗಳವರ ಹತ್ರ ನಾನು ಹೋಗಿ ಈ ರೇಖಿ ಕ್ಲಾಸ್ ಅನ್ನ ಕಲ್ತ್ಕೊಂಡಾಗ ನನ್ನ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು. ಯಾವಾಗ ನನ್ನ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ತೋ
ಆಗ ನಾನೇನು ಮಾಡಿದೆ ಅಂದರೆ ಇದನ್ನು ಮುಂದುವರಿಸ್ಕೊಂಡು ಹಲವಾರು ಜನರ ಸಮಸ್ಯೆಗಳನ್ನ ನಾನು ಯಾಕೆ ಪರಿಹಾರ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಥರದ ವಿದ್ಯೆಗಳನ್ನು ಗುರೂಜಿಗಳವ್ರ ಹತ್ರ, ಅಂದರೆ ಬಾಲಕೃಷ್ಣ ಗುರೂಜಿಗಳವ್ರ ಹತ್ರ, ಮತ್ತು ಕಿರಣ್ ಕುಮಾರ್ ಗುರೂಜಿಗಳವ್ರ ಹತ್ರ, ಉಷಾ ಭಾನುಚಂದ್ರ ಹತ್ರ, ನಾಗರಾಜ್ ಮಾಸ್ಟರ್ ಹತ್ರ, ಅಂದರೆ ಟೋಟಲ್ ತುಂಬ ವಿದ್ಯೆಗಳನ್ನ, ಅಂದರೆ 8 ವಿದ್ಯೆಗಳನ್ನ ನಾನು ಕಲ್ತ್ಕೊಂಡಿದ್ದೀನಿ. ಅಂದರೆ ಕರುಣಾ ರೇಖಿ, ರಾಜಕ್ರಿಯ ರೇಖಿ, ಅಮ್ಮಾದ್ಯು, ಉಸುಯಿ ರೇಖಿ, ಈ ಥರದಲ್ಲಿ ಕಲ್ತ್ಕೊಂಡಿದ್ದೀನಿ. ಮತ್ತು ಹಿಪ್ನೋಟೈಸಲ್ಲಿ ಮಾಸ್ಟರ್ ಡಿಗ್ರಿಯನ್ನು ನಾನು ಮಾಡ್ಕೊಂಡಿದ್ದೀನಿ. ಓಕೆ ಮೇಡಮ್, ಈಗ ಇಲ್ಲಿ ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡಲ್ಲಿ ಇದೆ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ ಅಂತ ಹೇಳಿ. ಸೊ ಒಬ್ಬ ವ್ಯಕ್ತಿ ಈ ಒಂದು ಸೆಂಟರ್ಗೆ ಬಂದರೆ ಆತನಿಗೆ ಯಾವ್ಯಾವ ರೀತಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕೊಡಬಹುದು ಅಂತ? ಸರ್, ಇಲ್ಲಿ ನಮ್ಮ ಸೆಂಟರ್ಗೆ ಬಂದಾಗ ಇಲ್ಲಿ ನಾವು ಕೊಡುವಂತಹ ಮುಖ್ಯವಾದ ಟ್ರೀಟ್ಮೆಂಟ್ಸ್ ಅಂದ್ರೆ ಪೂರ್ವಜನ್ಮ, ಪ್ರೇತಾತ್ಮ, ಬ್ಲಾಕ್ ಮ್ಯಾಜಿಕ್, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ತೊಂದರೆಗಳು, ಮತ್ತೆ ಕೆಲವರಿಗೆ ನಿದ್ರಾಹೀನತೆ ಇರುತ್ತೆ, ಮಕ್ಕಳಿಗೆ ಏಕಾಗ್ರತೆ ತೊಂದರೆಗಳು, ಅಂದ್ರೆ ಯಾವ ಒಂದು ಸಮಸ್ಯೆಗಳಿಗೆ ಆಸ್ಪತ್ರೆಯಲ್ಲಿ ದೀರ್ಘವಾಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇರ್ತಾರೋ ಅಂತ ಸಮಸ್ಯೆಗಳಿಗೆ ಖಂಡಿತ ಇಲ್ಲಿ ಪರಿಹಾರ ಅಂತೂ ಇರುತ್ತೆ ಸರ್. ಆಸ್ಪತ್ರೆಯಲ್ಲಿ ಕ್ಲಿಯರ್ ಆಗದೆ ಇರೋ ಸಮಸ್ಯೆಗಳಿಗೂ ನಿಮ್ಮಲ್ಲಿ ಪರಿಹಾರ ಇದೆ ಅಂತ ನೀವು ಹೇಳ್ತೀರಾ. ಅದನ್ನ ಹೆಂಗ್ ನಂಬೋದು ಮೇಡಮ್? ಹೇಗೆ ನಂಬೋದಂದ್ರೆ ರಿಸಲ್ಟ್ಗಳು ಬಂದಿದೆ ಸರ್. ನಿಮ್ಗೆ ಹಲವಾರು ಪ್ರೂಫ್ಸ್ ಅನ್ನ ನಾನು ತೋರಿಸ್ತೀನಿ. ಈಗ ಹಲವಾರು ವಾಯ್ಸ್ ಮೆಸೇಜಸ್ ಬಂದಿದೆ. ಇಲ್ಲಿ ನಮ್ದು 3 months ಚಾಲೆಂಜ್ ಇರುತ್ತೆ. ಅಂದ್ರೆ ಯಾವುದೇ ಒಂದು ಸಮಸ್ಯೆಯಿಂದ ಬಂದವ್ರಿಗೆ ನಾವು ಹೇಳೋ ತರ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಅನ್ನ ತಗೊಂಡು ನಾವು ಹೇಳೋದಕ್ಕೆ ಸ್ಪಂದನೆ ನಾವು ಕೊಟ್ರೆ 3 months ಅಲ್ಲಿ ರಿಸಲ್ಟ್ ನಾನು ತರಿಸ್ತೀನಿ. ಸಪೋಸ್ 3 months ಅಲ್ಲಿ ರಿಸಲ್ಟ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಕೊಡುವಂತ ಟ್ರೀಟ್ಮೆಂಟ್ ಫ್ರೀ ಇರುತ್ತೆ. 1 ವರ್ಷ ಬಿಲ್ ವಾರಂಟಿ ಇರುತ್ತೆ. ಏನೇ ಸಮಸ್ಯೆ ಇಲ್ಲಿ 1 ವರ್ಷದಲ್ಲಿ 3 ತಿಂಗಳಲ್ಲಿ ಕ್ಲಿಯರ್ ಆಗಿಲ್ಲ ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಮತ್ತೆ ₹1 ಕಟ್ಟಂಗೂ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಅವ್ರು ನಮ್ಗೆ ಆಗಿಲ್ಲ ಅಂತ ಅವ್ರು ಡಿಸಪಾಯಿಂಟ್ ಆಗೋಂಗೂ ಇರೋದಿಲ್ಲ. ಅಂದ್ರೆ ಒಂದು ಸಮಸ್ಯೆ ಕ್ಲಿಯರ್ ಆಗ್ಲೇಬೇಕು ಅನ್ನೋ ಒಂದು ಡಿಸೈನಿಂಗ್ ಅನ್ನ ನಾವು ಮಾಡ್ಕೊಂಡು ಅದರ ಪ್ರಕಾರವಾಗಿ ನಾವು ರೇಖಿ ಮತ್ತು ಹಿಪ್ನೋಟೈಸ್ ಮುಖಾಂತರ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಬಂದಿದ್ದೀವಿ. ಓಕೆ, ಸೂಪರ್ ಮೇಡಮ್. ಈಗ ಇನ್ನೊಂದು ಪ್ರಶ್ನೆ ನನ್ನ ತಲೆಯಲ್ಲಿ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಉದ್ಭವ ಆಗೋದು, ಈ ಪೂರ್ವ ಜನ್ಮ ಅನ್ನೋದು ನಿಜಾನ ಮೇಡಮ್? ಖಂಡಿತವಾಗ್ಲೂ ಇದೆ ಸರ್. ಅಂದ್ರೆ ಇಲ್ಲಿ ನಾವು ದೊಡ್ಡ ದೊಡ್ಡ ಗುರೂಜಿಗಳ ತರ ಏನೋ ಇದೆ ಇಲ್ಲ ಆ ತರ ನಾನು ಹೇಳೋದಕ್ಕಿಂತ ನಾನು 13 ವರ್ಷದ ನನ್ನ ಅನುಭವದಲ್ಲಿ ಬೇಕಾದಷ್ಟು ದಿನಕ್ಕೆ 1-2 ನೋಡಿದ್ದೀನಿ. ಇಲ್ಲಿ ನಾನು ಏನೇ ಮಾತಾಡಿದ್ರು ಸಹ ನನ್ನ ಒಂದು ಅನುಭವವನ್ನ ನೋಡಿಕೊಂಡು ಪೂರ್ವ ಜನ್ಮನೇ ಇರ್ಬೋದು, ಪ್ರೇತಾತ್ಮನೇ ಇರ್ಬೋದು, ಬ್ಲಾಕ್ ಮ್ಯಾಜಿಕ್ ಇರ್ಬೋದು, ನನ್ನ ಸ್ವಂತ ಅನುಭವದಿಂದ ನಾನು ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಅದು ಯಶಸ್ವಿ ಆಗಿರೋದ್ರಿಂದ ಮಾತ್ರ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಪೂರ್ವ ಜನ್ಮದ ತೊಂದರೆಗಳು 100ಕ್ಕೆ 100% ಆಗಿ ಬಂದೇ ಬರುತ್ತೆ ಸರ್. ಎಲ್ಲರೂ ಟ್ರಾನ್ಸ್ಗೆ ಹೋಗೋದಿಲ್ಲ. ಇಲ್ಲಿ ನಮ್ಮ ಸೆಂಟರ್ ಅಲ್ಲಿ ಏನಿರುತ್ತೆ ಅಂದ್ರೆ, ಈಗ ಫಸ್ಟ್ ನಾವು ಕನ್ಸಲ್ಟೇಷನ್ ಅಂತ ಮಾಡಿದಾಗ ಫಸ್ಟ್ ಅವ್ರಿಗೆ ಪೂರ್ವ ಜನ್ಮ ಇದೆಯಾ, ಆ ಸಮಸ್ಯೆ ಪ್ರೇತಾತ್ಮದಿಂದ ಬಂದಿದ್ಯಾ, ಇಲ್ಲ ಅವ್ರಿಗೆ ಡಿಪ್ರೆಷನ್ ಪ್ರಾಬ್ಲಮ್ ಅಂತ ಫಸ್ಟ್ ಅದನ್ನ ನಾವು ಅದನ್ನ ಒಂದು ಐಡೆಂಟಿಫೈ ಮಾಡಿರ್ತೀವಿ. ಅವ್ರಿಗೆ ನಾವು ಮೊದಲೇ ತಿಳಿಸ್ಕೊಟ್ಟಿರ್ತೀವಿ. ಏನಂತ ತಿಳಿಸ್ಕೊಟ್ಟಿರ್ತೀವಿ ಅಂದ್ರೆ 100ಕ್ಕೆ 70 ಜನ ಹಿಪ್ನೋಟೈಸ್ ಆಗ್ತಾರೆ, 30 ಜನ ಆಗೋದಿಲ್ಲ. ಯಾಕೆ ಅಂದ್ರೆ 30 ಜನಕ್ಕೆ ಇಮ್ಯಾಜಿನೇಷನ್ ಪವರ್ ಇರೋದಿಲ್ಲ. ಎಲ್ಲರೂ ಟ್ರಾನ್ಸ್ಗೆ ಹೋಗೋದಿಲ್ಲ, ಖಂಡಿತವಾಗ್ಲೂ ಹೋಗೋದಿಲ್ಲ. ಆ 30 ಜನದಲ್ಲೂ ಒಂದು 20 ಜನ ಮುಕ್ಕಾಲು ದಾರಿಗೆ ಹೋಗಿ ಅಂದ್ರೆ ಹೋಗ್ತಾರೆ, ಟ್ರಾನ್ಸ್ಗೆ ಹೋಗ್ತಾರೆ, ಅಲ್ಲಿ ಪೂರ್ವ ಜನ್ಮನ ನೋಡ್ತಾ ಇರ್ತಾರೆ, ಅಲ್ಲೇನೋ ಅದನ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅಲ್ಲಿ ಸಮಸ್ಯೆನ ತಿಳ್ಕೊಳಕ್ಕಾಗೋದಿಲ್ಲ, ಆ ಥರ ವಾಪಸ್ ಬರೋ ಮೂಮೆಂಟು ಇರುತ್ತೆ ಅದ್ರಲ್ಲೂ. ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಸಕ್ಸಸ್ ಆಗೋದು 100ಕ್ಕೆ 70 ಜನ ಮಾತ್ರ.